ನಾನು ಯಾವತ್ತೂ ಮಗು ಮೇಲೆ ಸಾಯ್ಸೋಕ್ಕೂ ಇದು ಮಾಡಿಲ್ಲ. ನಾನೇ ಹುಟ್ಟಿಸ್ಬಿಟ್ಟು ಸಾಯ್ಸಂಗಿದ್ದೀರಿ ಸರ್. ಅವಾಗೇನೆ ಹಾಸ್ಪಿಟ್ಲಲ್ಲಿ ಯಾರಿಗಾರು ಮಗು ಇಲ್ಲ ಅನ್ನೋರಿಗೆ ದತ್ತು ಕೊಟ್ಬಿಡ್ಬೋದಿತ್ತು. ಬಟ್ ಆ ಥರ ಕೆಟ್ಟ ಕುರುಗುರಿ ಅಂತೂ ಇಲ್ಲ ಸರ್. ನಂಗೆ ನೀವು ಇಲ್ಲೇ ಇರಿ ಒಂದು ನಿಮಿಷ. ಇಲ್ಲಿ ಬಹುತೇಕ ಜನ ಮಹಿಳೆಯರಿದ್ದಾರೆ, ನಾನು ಇವ್ರನ್ನ ಮಾತಾಡಿಸ್ತೀನಿ. ಯಾವ್ಯಾವ ಬ್ಯಾಕ್ ಗ್ರೌಂಡ್ ಇಂದ ಇದ್ದಾರೆ ಖಂಡಿತ ಗೊತ್ತಿಲ್ಲ, ಆದ್ರೆ ಇವರು 15-20 ದಿನ ಆಯ್ತು ಬಂದು ಅಂತ ಹೇಳ್ತಾರೆ. ಆಸ್ ಅ ವುಮೆನ್, ನೀವು ಒಂದು ತಾಯಂದ್ರಾಗಿ, ಅಕ್ಕಂದ್ರಾಗಿ, ತಂಗಿಯರಾಗಿ ಅವರ ಮಗುನ ನಿಮ್ಗೆ ಒಂದಿನ ನೋಡ್ಕೊಳಕ್ ಆಗ್ತಿರ್ಲಿಲ್ಲ ಸರ್? ನಾವು ಫಸ್ಟ್ ಅವ್ರು ಬಂದು ಭೇಟಿ ಮಾಡಿದ ತಕ್ಷಣ ನಾವು ಹೇಳಿದಷ್ಟೇ, ನಿಮಗೆ ನೋಡ್ಕೊಳಕ್ ಆಗಿಲ್ಲ, ನಮಗೆ ಹೇಳ್ಬೇಕಾಗಿತ್ತು. ನಾವು ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಿದ್ವಿ, ಇಲ್ಲ ನಾವೇ ದುಡ್ಡು ಹಾಕಿ ಆ ಮಗುಗೆ ಏನಾದ್ರು ಒಂದು ವ್ಯವಸ್ಥೆ ಮಾಡ್ತಿದ್ವಿ, ನೀವು ಯಾಕೆ ನಮಗೆ ತಿಳಿಸಿಲ್ಲ ಅನ್ನೋದೇ ಫಸ್ಟ್ ಅವ್ರಿಗೆ ನಾವು ಕೇಳಿದ ಕ್ವಶನ್ ಮಾರ್ಕ್ ಸರ್. ಹಾಲು ಕುಡಿಯೋ ಮಕ್ಕಳಾದ್ರೆ ತಾಯಿ ಹಾಲು ಬೇಕಾಗತ್ತೆ, ಈಗ ಪಂಪ್ ಮಾಡಿ ಇಟ್ಟೋಗುವಂತ ವ್ಯವಸ್ಥೆ ಕೂಡ ಇದೆ. ಇಲ್ಲಾಂದ್ರೆ ಒಂದಿಷ್ಟು ಸೆರಲಾಕು ಬೇರೆ ಹಾಲ್ನಾದ್ರೂ ಕುಡಿಸ್ತಾರೆ. ಅದನ್ನ ನೋಡ್ಕೊಳ್ದೇ ಇರೋಷ್ಟು ಮಾನವೀಯತೆ ಕೂಗೋಗಿದೆಯಾ ನಮ್ಮ ದೇಶದಲ್ಲಿ? ಹೌದು ಸರ್, ಇಂಥ ತಾಯಂದ್ರು ಇರೋವರೆಗೂ ಇದೆಲ್ಲ ನಡೆಯುತ್ತೆ ಸರ್. ತಾಯಂದ್ರು ಈ ತರ ಅಂದ್ರೆ ನಮಗೆ ಒಂದು ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ ಸರ್. ಸೀರಿಯಸ್ ಆಗಿ ಆ ಮಗು ಬಂದ ತಕ್ಷಣ ಅನ್ನ ಅನ್ನೋದು ನೋಡಿ ನಮ್ಮ ಕಣ್ಣಲ್ಲಿ ನೀರು ಬಂತು ಸರ್. ಅನ್ನ ಕೊಡ್ದಿರೋ ಅಷ್ಟು ಕೆಟ್ಟು ಮನಸ ಸರ್ ಈ ಅಮ್ಮಂದಾಗಾದ್ರೆ. ನಾವು ಮಕ್ಕಳು, ನೀವು ಹೇಳ್ದಂಗೆ ನಾವು ಮಕ್ಕಳು ಹೊಡಿತೀವಿ, ನಾವು ಬುದ್ಧಿ ಕಲಿಸ್ಲೇಬೇಕು ಮಕ್ಕಳಿಗೆ. ಹೊಡಿದೆ ಬುದ್ಧಿ ಕಲ್ಸಕ್ಕಾಗಲ್ಲ. ಅದಕ್ಕೊಂದು ಇದಿದೆ, ಒಂದು ಲಿಮಿಟ್ ಇದೆ. ಆ ಲಿಮಿಟ್ ಮೀರಿ ಹೊಡಿಯೋದು ಯಾರಿಲ್ಲ. ಇವ್ರು ಹೇಳ್ತಾರೆ ಕೈ ಅಲ್ಲಿ ಬಿತ್ತು ಇಲ್ಲಿ ಬಿತ್ತು, ಇಷ್ಟು ದಿನ ಇಲ್ದಿದ್ದು ಮಗುಗೆ ಪಿಡ್ಸ್ ಬರುತ್ತೆ ಅಂತ ಇವತ್ತು ಹೇಳ್ತಿದ್ದಾರೆ. ನಾವು ಪೊಲೀಸ್ ಸ್ಟೇಷನ್ಗೆಲ್ಲ ಹೋದಾಗ ಯಾಕೆ ಹೇಳಲಿಲ್ಲ? ಈಗ ಹೇಳ್ತೀರಾ ಪಿಡ್ಸ್ ಬಂದು ಬೀಳುತ್ತೆ ಮಗು ಅಂತ. ಮತ್ತೆ ಮಗು ಕಚ್ಚಿರೋ ಮಾರ್ಕ್ ಇದೆ ಬಾಯಲ್ಲಿ, ಇದು ಹೊಟ್ಟೆ ಮೇಲೆ ಎಲ್ಲ ಕಡೆನೂ ಹಲ್ಲಿ ಮಾರ್ಕ್ ಇದೆ. ಹೇಗ್ ಬರುತ್ತೆ ಸರ್ ಹಲ್ಲು ಮಾರ್ಕು? ಕೇಳಿದ್ರೆ ಮಗು ಕಚ್ಕೊಳ್ಳೋದಂತೆ. ಮಗು ಹೇಗ್ ಕಚ್ಕೊಳಕ್ ಸಾಧ್ಯ? ಈಗ ಮೇಡಮ್ ಒಂದು ನಿಮಿಷ ಮೇಡಮ್, ದಯವಿಟ್ಟು ಒಂದು ನಿಮಿಷ ಬನ್ನಿ ಇಲ್ಲಿ. ನೀವು ಹೇಳಿದ್ರಿ ಮಗು ಕಚ್ಕೊಳ್ತಾ ಇತ್ತು ಅಂತ ಹೇಳಿದ್ರಿ. ಒಂದು ವಿಚಾರವನ್ನ ಎಲ್ಲರೂ ಗಮನಿಸ್ಬೇಕು. ಇಲ್ಲಿ ಮಗು ತನ್ನ ಮೂತ್ರ ವಿಸರ್ಜನೆ ಮಾಡುವಂತ ಜಾಗವನ್ನ ಬಲಿಷ್ಠವಾಗಿ ಕಚ್ಕೊಳಕ್ ಆಗುತ್ತಾ ಅನ್ನೊಂದು ಪ್ರಶ್ನೆ ನನಗಿದೆ. ಆ ವಿಡಿಯೋ ಅಲ್ಲಿ ಅಲ್ಲ ಅದು ಕಚ್ಕೊಂಡಿರೋದು ಮಾರ್ಕು. ಮೇಡಮ್, ನಾನು ನಿಮ್ಮಷ್ಟು ಎಜುಕೇಟೆಡ್ ಇಲ್ಲಿರ್ಬಾರ್ದು, ಆದ್ರೆ ಸ್ವಲ್ಪ ನಾನು ಓದಿರೋದನ್ನ ನಾನು ಕೇಳ್ತೀನಿ. ಅಲ್ಲಿ ಹಲ್ಲಿನ ಮಾರ್ಕು ಇದೆ, ಅದನ್ನ ಯಾರು ಕಚ್ಚಿರೋದು? ಅವನಿಗೆ ಲೈಕ್ ಯಾವಾಗೂ ಚಡ್ಡಿ ಹಾಕಿದ ಡೈಪರ್ ಕೈ ಹಾಕಿ ತುಂಬಾ ಇಸ್ತಾನೆ. ಸೊ ಅದಕ್ಕೋಸ್ಕರ ಯಾವಾಗ ಅವನಿಗೆ ಲೈಕ್ ಚಡ್ಡಿ ಡೈಪರ್ ಹಾಕ್ತಾನೆ ಇದ್ದೆ ನಾನು. ಸೊ ಇವಾಗ ಮೊನ್ನೆ ನಾನು ನೋಡಿದಾಗ ಲೈಕ್ ಲಾಸ್ಟ್ ವೀಕೆ ನಾನು ಆ ಮಾರ್ಕ್ ನೋಡಿದ್ದೇನೆ. ಅಂದರೆ ಇಲ್ಲ ನಂಗೇನೋ ಒಂಥರ ಯಾಕಂದ್ರೆ ಅವನು ಹೇಳ್ತಾನೆ ಇದೆ ನಂಗೆ ಉಚ್ಚೆ ಮಾಡೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ. ಆಯ್ತು ಇರೋ ಆಗಿರೋ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತಂದೆ. ಸೊ ಅವಾಗ ನೋಡಿದಾಗ ಏನಿದೆ ರೆಡ್ ಕಲರ್ ಮಾರ್ಕ್ ಇತ್ತು ಅಂತ ಹೇಳಿ. ರೆಡ್ ಕಲರ್ ಕಟ್ಟಾಗಿರೋ ಮಾರ್ಕ್ ಇತ್ತು ಸರ್. ಅವಾಗ ಕೇಳಿದ್ದಕ್ಕೆ ಏನಂದರೆ ನಂಗೆ ಏನೋ ಒಂಥರ ಆಗ್ತಾಯಿದೆ ಅಂತಾನೆ ಸರ್ ಅವ್ನು ಹೇಳ್ತಾ ಇದ್ದಿದ್ದು. ಬಿಕಾಸ್ ಅಲ್ಲಿ ಅವನಿಗೆ ಅವಾಗೂ ಹೇಳಿದ್ರು, ಬಿಕಾಸ್ ಅವ್ನು ಆಫ್ಟರ್ 4 years ಆದಮೇಲೆ ಮಗುಗಲ್ಲಿ ಆಪ್ರೇಷನ್ ಮಾಡಿಸಿ, ಬಿಕಾಸ್ ಒಳಗಡೆ ಒಂದು ಇರಬಹುದು, ಮಗುಗೆ ತುಂಬ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ. ಇಲ್ಲಿರೋ ಲೇಡೀಸ್ ಹೇಳಿದ್ರು ಮಗು ನೋಡ್ಕೊಳ್ಳಿ ಅಂತ ನಮ್ಗೆ ಕೇಳಿದ್ರೆ ಖಂಡಿತ ಆಗಲ್ಲ ಅಂತ. ನನ್ನ ಮಗುನ ನಾನು ಬೇರೆ ಮನೆಗೆ ಬಿಟ್ಟು ಬರ್ತೀನಿ. ಪರ್ಸ್ನಲ್ ಆಗಿ ನಾನು ಈಗ ಹೇಳ್ತೀನಿ, ನನ್ನ ಮಗುನ ಬೇರೆಯವ್ರ ಮನೆಗೆ ಬಿಟ್ಟು ಬರ್ತೀನಿ, ನಾವು ಯಾರು ಮನೇಲಿ ಇಲ್ದೇ ಇರುವಾಗ ನೋಡ್ಕೊಳ್ತಾರೆ. ನಿಮ್ಗೆ ಇಲ್ಲಿ ಯಾರು ಜನರ ಮೇಲೂ ನಂಬಿಕೆ ಇರಲಿಲ್ವಾ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.